ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿ ನಿಮಗೆಲ್ಲ ಸ್ವಾಗತ. ಜಾಗತಿಕ ಸಂಸ್ಥೆಗಳಲ್ಲಿ ಬರುವ ಪ್ರಾದೇಶಿಕ ಸಹಕಾರ ಸಂಸ್ಥೆಗಳ ಬಗ್ಗೆ ಇಂದು ಅಧ್ಯಯನ ಮಾಡುವ. ಪರೀಕ್ಷೆಗೆ ಈ ಘಟಕದಿಂದ 1-2 ಅಂಕ ಬಂದೇ ಬರ್ತದೆ. ಕಾಮನ್ವೆಲ್ತ್ ರಾಷ್ಟ್ರಗಳ ಸಂಘ, ಬ್ರಿಟಿಷ್ ಕಾಮನ್ವೆಲ್ತ್ ಆಫ್ ನೇಷನ್. ಈ ಬಳಿಕ ಬ್ರಿಟಿಷ್ ಎಂಬ ಶಬ್ದವನ್ನು ತೆಗೆಯಲಾಯಿತು. ಈ ಸಂಸ್ಥೆ 1926ರಲ್ಲಿ ಸ್ಥಾಪನೆಯಾಗಿತ್ತು. ಮುಂದೆ ಭಾರತವು ಸೇರಿ ಸ್ವಾತಂತ್ರ್ಯ ಗಳಿಸಿದ ಹಲವಾರು ರಾಷ್ಟ್ರಗಳು ಇದರ ಸದಸ್ಯತ್ವವನ್ನು ಸ್ವಇಚ್ಛೆಯಿಂದ ಪಡೆದುಕೊಂಡವು. ಪ್ರಸ್ತುತವಾಗಿ ಈ ಸಂಸ್ಥೆಯಲ್ಲಿ 56 ಸದಸ್ಯ ರಾಷ್ಟ್ರಗಳಿವೆ. ಇದರ ಕೇಂದ್ರ ಕಚೇರಿ ಲಂಡನ್. ಈ ಸದಸ್ಯ ರಾಷ್ಟ್ರಗಳ ಪ್ರಧಾನಮಂತ್ರಿಗಳು, ಅರ್ಥ ಸಚಿವರು, ವಿದೇಶಾಂಗ ಮಂತ್ರಿಗಳು ಭಾಗವಹಿಸುತ್ತಾರೆ. ಇಲ್ಲಿ ಪ್ರಜಾತಂತ್ರ ಎತ್ತಿ ಹಿಡಿಯುವುದು, ಸ್ವಾತಂತ್ರ್ಯ ಸಂರಕ್ಷಣೆ, ಬಡತನ ನಿರ್ಮೂಲನೆ, ವಿಶ್ವಶಾಂತಿ ನೆಲೆಗೊಳಿಸುವಿಕೆ, ಕ್ರೀಡೆ, ವಿಜ್ಞಾನ, ಕಲೆಯ ಬೆಳವಣಿಗೆ ಹಾಗೂ ಸಂಬಂಧಗಳ ವೃದ್ಧಿ ಈ ಸಂಸ್ಥೆಯ ಪ್ರಮುಖ ಉದ್ದೇಶಗಳಾಗಿವೆ. ಸಾರ್ಕ್, ದಕ್ಷಿಣ ಏಷ್ಯಾ ಪ್ರಾದೇಶಿಕ ಸಹಕಾರ ಸಂಘ, ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್. 1985ರಲ್ಲಿ ಸ್ಥಾಪನೆಯಾಯಿತು. ಇದೀಗ ಭಾರತ, ಬಾಂಗ್ಲಾ, ನೇಪಾಳ, ಶ್ರೀಲಂಕಾ, ಪಾಕಿಸ್ತಾನ, ಮಾಲ್ದೀವ್ಸ್, ಭೂತಾನ್, ಅಫ್ಘಾನಿಸ್ತಾನ್ 8 ಸದಸ್ಯ ರಾಷ್ಟ್ರಗಳು ಇಲ್ಲಿ ಸದಸ್ಯತ್ವ ಹೊಂದಿರುತ್ತವೆ. ಆರ್ಥಿಕ ಸಂಬಂಧಗಳ ವೃದ್ಧಿ, ಸಾಮಾಜಿಕ ಪ್ರಗತಿ, ಸಾಂಸ್ಕೃತಿಕ ಬೆಳವಣಿಗೆ, ಪರಸ್ಪರ ಸಹಕಾರ ಈ ಸಂಸ್ಥೆಯ ಮುಖ್ಯ ಉದ್ದೇಶಗಳಾಗಿವೆ. ಎಲ್ಲ ನಿರ್ಣಯಗಳು ಸದಸ್ಯ ರಾಷ್ಟ್ರಗಳ ಅವಿರೋಧದ ನೆಲೆಯಲ್ಲೇ ಇರಬೇಕು ಎಂಬುದು ಸಾರ್ಕ್ನ ಉದ್ದೇಶವಾಗಿದೆ. ಸಾರ್ಕ್ ಚಟುವಟಿಕೆಗಳಲ್ಲಿ ಭಾರತ ಸಕ್ರಿಯವಾಗಿ ಭಾಗವಹಿಸುತ್ತಿದೆ. ಇದರ ಮುಖ್ಯ ಕಚೇರಿ ನೇಪಾಳ ದೇಶದ ಕಠ್ಮಂಡುವಿನಲ್ಲಿದೆ. EU, ಯುರೋಪಿಯನ್ ಒಕ್ಕೂಟ, ಐರೋಪ್ಯ ಒಕ್ಕೂಟ, ಯುರೋಪ್ ಖಂಡದ 27 ಸದಸ್ಯ ರಾಷ್ಟ್ರಗಳನ್ನು ಒಳಗೊಂಡ ಸಂಸ್ಥೆಯೇ EU. ಮ್ಯಾಸ್ಟ್ರಿಚ್, ನೆದರ್ಲ್ಯಾಂಡ್ಸ್ನ ಒಂದು ನಗರ ಎಂಬಲ್ಲಿ ನಡೆದ ಯುರೋಪಿಯನ್ ಯೂನಿಯನ್ ಒಪ್ಪಂದಕ್ಕೆ ಅನುಗುಣವಾಗಿ 92ರಲ್ಲಿ EU ಉದಯ. ಇದರ ಸದಸ್ಯ ರಾಷ್ಟ್ರಗಳ ಮಧ್ಯೆ ಸಮಾನ ಏಕ ಮಾರುಕಟ್ಟೆ, ಒಂದೇ ಚಲಾವಣೆ ಕರೆನ್ಸಿ, ಸಮಾನ ಕೃಷಿ, ವ್ಯಾಪಾರ ಧೋರಣೆ ಇತ್ಯಾದಿಗಳಿಗೆ ಅವಕಾಶ ಮಾಡಿಕೊಡುತ್ತದೆ. ಇದರ ಅಂಗಸಂಸ್ಥೆಗಳು ಎಂದರೆ ಯುರೋಪಿಯನ್ ಸಮಿತಿ, ಯುರೋಪಿಯನ್ ಆಯೋಗ, ಯುರೋಪಿಯನ್ ಸಂಸತ್ತು, ಯುರೋಪಿಯನ್ ನ್ಯಾಯಾಲಯ, ಕೇಂದ್ರ ಬ್ಯಾಂಕು. ನೆನ್ಪಿಟ್ಕೊಂಡು ಸಾಕು. ಸಮಿತಿ, ಆಯೋಗ, ಸಂಸತ್ತು ಮತ್ತು ನ್ಯಾಯಾಲಯ, ಕೇಂದ್ರ ಬ್ಯಾಂಕ್ ಇವು ಸಂಯುಕ್ತ ರಾಜ್ಯವನ್ನು ಹೋಲುವಂತಿವೆ. ಈ ಸಂಸ್ಥೆ ಶಾಂತಿ ಪ್ರಜಾತಂತ್ರಕ್ಕಾಗಿ ಕಾರ್ಯನಿರ್ವಹಿಸುತ್ತಿದೆ. ಐರೋಪ್ಯ ಒಕ್ಕೂಟ ಈ ಹಿಂದಿನ ಯುರೋಪಿಯನ್ ಆರ್ಥಿಕ ಸಮುದಾಯ EEC, ಯುರೋಪಿಯನ್ ಎಕನಾಮಿಕ್ ಕಮ್ಯುನಿಟಿ ವಾರಸುದಾರ ಸಂಸ್ಥೆಯಾಗಿತ್ತು. ಸ್ವಯಂ ಇಚ್ಛೆಯಿಂದ ಸಾರ್ವಭೌಮ ಅಧಿಕಾರದ ಗಮನಾರ್ಹ ಅಂಶವನ್ನು ಈ ಸಂಸ್ಥೆ ನೀಡಿದೆ. ಇದರ ಕೇಂದ್ರ ಕಚೇರಿ ಬೆಲ್ಜಿಯಂ ದೇಶದ ಬ್ರುಸೆಲ್ಸ್ನಲ್ಲಿದೆ. ಆಸಿಯಾನ, ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷ್ಯಾ ನೇಷನ್, ಆಗ್ನೇಯ ಏಷ್ಯಾ ರಾಷ್ಟ್ರಗಳ ಒಕ್ಕೂಟ, 1967ರಲ್ಲಿ ಉದಯ. ಇದರ ಕೇಂದ್ರ ಕಚೇರಿ ಇಂಡೋನೇಷ್ಯಾ ಜಕಾರ್ತಾ. ಇದರ ಸ್ಥಾಪಕ ರಾಷ್ಟ್ರಗಳು ಸಿಂಗಾಪುರ್, ಮಲೇಷಿಯಾ, ಇಂಡೋನೇಷಿಯಾ, ಫಿಲಿಪೈನ್ಸ್, ಥೈಲ್ಯಾಂಡ್ಸ್. ಪ್ರಸ್ತುತ ಇದರಲ್ಲಿ 10 ರಾಷ್ಟ್ರಗಳು ಸದಸ್ಯತ್ವ ಹೊಂದಿವೆ. ಇದರ ಮೂಲ ಉದ್ದೇಶ ಆರ್ಥಿಕ ಅಭಿವೃದ್ಧಿಗೆ ಹಾಗೂ ಸಾಮಾಜಿಕ ಬೆಳವಣಿಗೆಗೆ ಪ್ರಯತ್ನಿಸುವುದು. ಆರ್ಥಿಕ, ಸಾಮಾಜಿಕ, ಸಾಂಸ್ಕೃತಿಕ, ತಾಂತ್ರಿಕ, ವೈಜ್ಞಾನಿಕ, ಆಡಳಿತಾತ್ಮಕ ಇತ್ಯಾದಿ ಕ್ಷೇತ್ರಗಳ ಪರಸ್ಪರ ನೆರವು ಹಾಗೂ ಸಹಭಾಗಿತ್ವ ಹೊಂದುವಿಕೆ. ಇದು ಒಂದು ಮಿಲಿಟರಿ ಒಕ್ಕೂಟವಲ್ಲ. ಭಾರತ ಈ ಸಂಸ್ಥೆಯ ಬಗ್ಗೆ ಉದಾಹರಣೆ ಹೊಂದಿದ್ದರೂ ಸದಸ್ಯತ್ವವನ್ನು ಹೊಂದಿಲ್ಲ. ಇದು ವೀಕ್ಷಕ ರಾಷ್ಟ್ರವಾಗಿ ನಮ್ಮ ಭಾರತ ದೇಶ ಇದೆ. OAU, ಆಫ್ರಿಕನ್ ಒಕ್ಕೂಟ, ಆರ್ಗನೈಜೇಷನ್ ಆಫ್ ಆಫ್ರಿಕನ್ ಯೂನಿಟಿ, 1963ರಲ್ಲಿ ಸ್ಥಾಪನೆ. ಸ್ವಾತಂತ್ರ್ಯ ಗಳಿಸಿದ ಆಫ್ರಿಕನ್ ರಾಷ್ಟ್ರಗಳು ತಮ್ಮೊಳಗೆ ಹಲವಾರು ಪ್ರಾದೇಶಿಕ ಸಂಸ್ಥೆಗಳನ್ನು ರಚಿಸಿಕೊಂಡಿದ್ದವು. ಮುಂದೆ ಅವೆಲ್ಲ OAU ಸಂಸ್ಥೆಯನ್ನು ಸ್ಥಾಪಿಸಿದವು. ಎಲ್ಲ ಸ್ವತಂತ್ರ ಆಫ್ರಿಕನ್ ರಾಷ್ಟ್ರಗಳು ಸ್ವಯಂ ನಿರ್ಧಾರದ ಹಕ್ಕನ್ನು ಈ ಸಂಸ್ಥೆ ಪ್ರತಿಪಾದಿಸುತ್ತದೆ. ಸ್ವಾತಂತ್ರ್ಯ, ಸಾಮಾಜಿಕ ನ್ಯಾಯ, ಒಗ್ಗಟ್ಟು ಆಫ್ರಿಕನ್ ರಾಷ್ಟ್ರಗಳು
ನೆಲೆಯಾಗಿಸಲು ಶ್ರಮಿಸುತ್ತವೆ. ನೂತನ ವಸಾಹತುಶಾಹಿತ್ವದ ವಿರುದ್ಧ ಧ್ವನಿ ಎತ್ತಲು ಸಂಸ್ಥೆಯ ಸದಸ್ಯರು ಬದ್ಧರಾಗಿರುತ್ತಾರೆ. ಇದರ ಸನ್ನದಿಗೆ ಒಪ್ಪಿಗೆಯಾಗಿರುವ ಆಫ್ರಿಕಾ ಖಂಡದ ಎಲ್ಲ ರಾಷ್ಟ್ರಗಳು ಈ ಸಂಸ್ಥೆಯ ಸದಸ್ಯರಾಗಲು ಅರ್ಹವಾಗಿವೆ. 2002ರಲ್ಲಿ AU ಆಫ್ರಿಕನ್ ಯೂನಿಯನ್ EU ಹೋಗಿ ಈಗ AU ಆಗಿದೆ. 5 ಸದಸ್ಯ ರಾಷ್ಟ್ರಗಳಿವೆ. 23ರಲ್ಲಿ ಶೃಂಗಸಭೆಯಲ್ಲಿ ಆಫ್ರಿಕನ್ ಒಕ್ಕೂಟಕ್ಕೆ G20 ಸಮೂಹದ ಕಾಯಂ ಸದಸ್ಯತ್ವ ನೀಡಲಾಗಿದೆ. ಅಲ್ಲಿನ ಸರ್ಕಾರ ಮುಖ್ಯಸ್ಥರ ಸಭೆ, ಸಚಿವ ಸಂಪುಟ, ಮಧ್ಯಸ್ಥಿಕೆ ಒಪ್ಪಂದ, ರಾಜ್ಯ ಪಂಚಾಯತ್ ಸಮಿತಿ ಇದೆ. ವಸಾಹತುಶಾಹಿತ್ವದ ವರ್ಣಭೇದ ನೀತಿ, ಸಾಮ್ರಾಜ್ಯಶಾಹಿತ್ವ ಮುಂತಾದವುಗಳ ವಿರುದ್ಧ ಈ ಸಂಸ್ಥೆ ಅಧಿಕಾರಪೂರ್ವಕವಾಗಿ ಧ್ವನಿ ಎತ್ತುತ್ತಾ ಬಂದಿದೆ. ಅಂತಾರಾಷ್ಟ್ರೀಯ ಪುನರ್ನಿರ್ಮಾಣ ಮತ್ತು ಅಭಿವೃದ್ಧಿ ಬ್ಯಾಂಕ್ IBRD, ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರೀಕನ್ಸ್ಟ್ರಕ್ಷನ್ ಆ್ಯಂಡ್ ಡೆವಲಪ್ಮೆಂಟ್, ಅಂತಾರಾಷ್ಟ್ರೀಯ ಅಭಿವೃದ್ಧಿ ಸಂಘ IDA, ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ ಅಸೋಸಿಯೇಷನ್, ಅಂತಾರಾಷ್ಟ್ರೀಯ ಹಣಕಾಸು ನಿಗಮ IFC, ಇಂಟರ್ನ್ಯಾಷನಲ್ ಫೈನಾನ್ಸ್ ಕಾರ್ಪೊರೇಷನ್, ಬಹುಪಕ್ಷೀಯ ಹೂಡಿಕೆ ಖಾತ್ರಿ ಏಜೆನ್ಸಿ MIGA, ಮಲ್ಟಿ ಲ್ಯಾಟರಲ್ ಇನ್ವೆಸ್ಟ್ಮೆಂಟ್ ಗ್ಯಾರಂಟಿ ಏಜೆನ್ಸಿ, ICSID, ಹೂಡಿಕೆ ವಿವಾದಗಳ ಇತ್ಯರ್ಥಕ್ಕಾಗಿ ಅಂತಾರಾಷ್ಟ್ರೀಯ ಕೇಂದ್ರ, ಇಂಟರ್ನ್ಯಾಷನಲ್ ಸೆಂಟರ್ಸ್ ಫಾರ್ ಸೆಟಲ್ಮೆಂಟ್ ಫಾರ್ ಇನ್ವೆಸ್ಟ್ಮೆಂಟ್ ಡಿಸ್ಪ್ಯೂಟ್ಸ್. ನಾಳಿನ ತರಗತಿಗಳಲ್ಲಿ ಉಳಿದಾದ ವಿಷಯಗಳನ್ನು ನಾನು ನಿಮ್ಮೊಂದಿಗೆ ತರಲಿಕ್ಕೆ ಇಷ್ಟಪಡ್ತೇನೆ. ಸಂಗ್ರಹಿಸಿದ ಜ್ಞಾನ, ಕೂಡಿಟ್ಟ ಜ್ಞಾನ ಎಂದಾದರೂ ಬಳಕೆಗೆ ಬಂದೇ ಬರುತ್ತೆ. ಆ ಸರಸ್ವತಿಯ ಶಾರದೆ ನಿಮ್ಮ ಮೇಲೆ ಸದಾ ಕೃಪೆ ಇರಲಿ. ಸರ್ವೇ ಜನೋ ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನನ್ನ ಧ್ವನಿಗೆ ನಿಮ್ಮ ಬೆಂಬಲ ನೀಡಿ. ಎಲ್ಲರಿಗೂ ಶುಭವಾಗಲಿ.